ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಬರೀ 1,40,000 ಬಜೆಟಲ್ಲಿ ಒಂದು ಟಾಟಾ ಸುಮೋ ಗಾಡಿ, ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ, ಚೆನ್ನಾಗಿರೋ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಗಾಡಿದು ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಮೊಬೈಲ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದರೆ ಮಾತ್ರ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ಹೆಸರು ಬೇಕಂದ್ರೆ ನೋಡಿ, ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು. ನೀವು ಅದೇ ಥರ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು, ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ, ಕಾಲ್ ಮಾಡಬೇಡಿ. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರ ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಟಾಟಾ ಸುಮೋ ವಿಕ್ಟರ್ನ ಅದು? ಟಾಟಾ ಸುಮೋ ವಿಕ್ಟರ್ ಸರ್, ಅದು ಹಾಂ 2007 ಮಾಡಲ್. 2007 ಮಾಡಲು. ಹಾಂ, 4ನೇ ಓನರ್, ತಗೊಳ್ಳೋರು 5ನೇ ಸರ್. ಓಕೆ. ಇದು ಮನೆಯಲ್ಲಿ 4 ಓನರ್ ಆಗಿರೋದು, ಬೇರೆ ಕಡೆ ಇಲ್ಲ. ನಮ್ಮ ಹತ್ರ ಒಂದು 4 JCB, ಹಿಟಾಚಿ ಟ್ಯಾಕ್ಟ್ರಿ ಇದೆ. ಹಾಂ. ಅದನ್ನು ಯೂಸ್ ಮಾಡ್ಕೊಂಡಿದ್ರು, ಡೀಸೆಲ್, ಬ್ಯಾಟ್ರಿ, ಊಟ, ತಿಂಡಿ ಒಯ್ಯೋಕ್ಕೆ ಅಷ್ಟೇ. ಓಕೆ. ಈ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವಾ? ಎಲ್ಲ ಕ್ಲಿಯರ್ ಇದೆ ಸರ್. ಓಕೆ. ಎಲ್ಲವರೆಗೆ ಇದಾವೆ ಇನ್ನು? ಇದು 39. 39? ಹಾಂ. 2039ವರೆಗೂ FC ಇದೆಯಾ? ಹಾಂ ಸರ್. ಓಕೆ. ಇನ್ಸೂರೆನ್ಸು? ಇನ್ಸೂರೆನ್ಸ್ 10ನೇ ತಿಂಗಳವರೆಗೆ ಇದೆ ಸರ್. ಈ ವರ್ಷ 10ನೇ ತಿಂಗಳವರೆಗೆ ಇದೆಯಾ? ಹಾಂ ಸರ್. ಓಕೆ. ಟೈರ್ ಎಲ್ಲ ಹೆಂಗಿದಾವೆ 4? ಟೈರು ಒಂದು 60-70% ಸರ್. 60-70% ಇದಾವೆ. ಹಾಂ ಸರ್. ಓಕೆ. ಈ ಗಾಡಿ ಎಲ್ಲ ರನ್ನಿಂಗ್ ಚೆನ್ನಾಗಿದೆಯಾ? ರನ್ನಿಂಗ್ ಇದೆ ಸರ್. ನಾನು ಇವಾಗ ತಂದು ಹಚ್ಚಿ ಊಟ ಮಾಡ್ಕೊತೀನಿ ಮನೇಲಿ. ಒಳಗಡೆ AC, ಪವರ್ ವಿಂಡೋ ಏನೋ ಬರ್ತಾವ? ಏನಿಲ್ಲ ಸರ್, ಪವರ್ ಸ್ಟೀರಿಂಗ್, ಹಾಂ. AC ಇಲ್ಲ, ಅದು ಇದೆ, ಬಂದಾಗಿದೆ, AC ಇಲ್ಲ, ಯೂಸ್ ಮಾಡಿಲ್ಲ. ಓಕೆ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಹಾಂ ಒರಿಜಿನಲ್ ಪೇಂಟ್ ಸರ್. ಓಕೆ. ಯಾವ್ದಾನ ಟಿಂಕರ್ ಕೆಲಸ ಆ ಥರ ಏನಾದರೂ? ಏನಿಲ್ಲ ಸರ್, ಏನಿದ್ದರೂ ವಾಪಸ್ ಹೋಗ್ಬೋದು ಅವ್ರು, ಹಂಗೇನಿಲ್ಲ. ಎಲ್ಲಿ ಒಂದು ಸ್ಪಾಟ್ ಒಂದು ಚೂರು ವೆಲ್ಡಿಂಗ್ ಬರೋಂಗಿಲ್ಲ ಸರ್. ಅಷ್ಟೇ. ಸ್ವಲ್ಪ ಬಾನಟು ಪೇಂಟ್ ಸ್ವಲ್ಪ ಲೈಟಾಗಿ ರೆಡ್ ಆಗಿದೆ ಅಷ್ಟೇ, ಅದು ಬೇರೆ ಬಿಟ್ಟು ಏನಿಲ್ಲ. ಓಕೆ. ಗಾಡಿ ಇರೋದೆಲ್ಲಿ ಸರ್ ಇದು? ಇದು ಗುಲ್ಬರ್ಗ ಡಿಸ್ಟ್ರಿಕ್ಟ್, ಆಳಂದ್ ಸರ್. ಗುಲ್ಬರ್ಗ ಡಿಸ್ಟಿಕಾ? ಆಳಂದ್ ಮಿನಿ ವಿಧಾನಸೌಧ. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? 1.5 ಹೇಳ್ತೀನಿ ಸರ್. 1.5 ಲಕ್ಷ? ಹಾಂ ಸರ್. ಕಡಿಮೆ ಆಗುತ್ತಾ? ಆಗತ್ತೆ ಸರ್. ನೀವು ಹೇಳ್ತೀವಿ. ಅಲ್ಲ, ಆಗಲೇಬೇಕು, ಯಾಕಂದರೆ ನೀವು ಹೇಳಿದ ಪೇಜಿಗೆ ಯಾರು ತಗೊಂಬಲ್ಲ. ಇಲ್ಲ, ನೀವು ಈ ಮಾಡಲಿಗೆ ಕೈತೆ ಅಂತ ಹೇಳಿದ್ರೆ ನಿಮ್ಮ ಏನು ಹೇಳ್ತದೆ ಸರ್. ಓಕೆ. ನಾವೇನು ಹೇಳಲ್ಲ, ಕಸ್ಟಮರೇ ಹೇಳ್ತಾರೆ ನಿಮಗೆ. ಹಾಂ ಸರ್. ಫೋನ್ ಮಾಡ್ತಾರೆ, ಅವಾಗ ನೋಡಿ ಹೆಚ್ಚು ಕಮ್ಮಿ ಮಾಡಿಕೊಡಿ. ಓಕೆ. ಹಾಕಿ ಸರ್, ಅಲ್ಲೇ ಫೋಟೋಸ್ 100 ಹಾಕಿ ಸರ್, 1.40 ಹಾಕಿ ಸರ್. ಸರಿ ಸರ್, ಆಯ್ತು.